ಪ್ರಿಯ ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ಒಂದು ಡೆಂಟಲ್ ಕ್ಲಿನಿಕ್ ಅಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತಾ ಇದ್ದೀರಂತ? ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಲ್ಲಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್? ನಮ್ಮ ಡೆಂಟಲ್ ಕ್ಲಿನಿಕ್ ಬಂದುಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಟೋಲ್ ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ, ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತಿದೆ. ಅದರ ಮೇಲೆ ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಕ್ಲಿನಿಕ್ ಇದೆ. PLD ಬ್ಯಾಂಕ್ನ ನಾಗಲಮಡಿಕೆ ಕ್ಷೇತ್ರದ ನಿರ್ದೇಶಕರ ಸ್ಥಾನಕ್ಕೆ ಕಂಚಗನಹಳ್ಳಿ ಗೋವಿಂದಪ್ಪ 1 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಶನಿವಾರ ಪಾವಗಡ ಪಟ್ಟಣದ ಸರ್ಕಾರಿ ಮಾದರಿ ಪಾಠ ಶಾಲೆಯಲ್ಲಿ ನಡೆದ ಈ ಒಂದು ಚುನಾವಣೆಯಲ್ಲಿ ಕಂಚಗನಹಳ್ಳಿ ಗೋವಿಂದಪ್ಪ 1 ಮತಗಳ ಅಂತರದಿಂದ ಆಯ್ಕೆಯಾಗಿದ್ದು, ಈಗಾಗಲೇ PLD ಬ್ಯಾಂಕ್ನಿಂದ ಕಳೆದ 4 ಅವಧಿಗೆ ಅಂದರೆ ಕಳೆದ 20 ವರ್ಷಗಳಿಂದ ಅವರು ನಿರ್ದೇಶಕರಾಗಿ ಆಯ್ಕೆಯಾಗುತ್ತಾ ಬಂದಿದ್ದು, ಅವರ ಅನುಭವವನ್ನು ಪಾವಗಡ ಪವರ್ ನ್ಯೂಸ್ಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಬ್ಯಾಂಕ್ನಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇದ್ದೆ. ಮತ್ತು ಬ್ಯಾಂಕ್ನ ಇನಾನಿಮಸ್ ಮಾಡಬೇಕು ಅಂತ ಹೀಗೆ 4 ಸಲ ಇನಾನಿಮಸ್ ಮಾಡಿದ್ದೆ. ಎಲ್ಲ ಕಾಂಗ್ರೆಸ್ನವರು, ಬೆಳಗಾವಿ, BJP ಎಲ್ಲ ಸೇರಿಸ್ಕೊಂಡು ಇನಾನಿಮಸ್ ಆಗಿ ಮಾಡಿದ್ದೀನಿ. ಮತ್ತು ಈ ಸಲನೂ ಬ್ಯಾಂಕಿನ ಹಿತದೃಷ್ಟಿಯಿಂದ ಇನಾನಿಮಸ್ ಮಾಡಬೇಕು ಅಂತ ನಾನು ಭಾಳ ಪ್ರಯತ್ನಪಟ್ಟೆ. ಕಾರಣಾಂತರದಿಂದ ಎಲ್ಲರೂ ಸಹಕಾರದಿಂದ ನಾವು ಇನಾನಿಮಸ್ ಮಾಡಿದ್ದು. ಕಾರಣಾಂತರದಿಂದ ನಮ್ಮದೊಂದೇ ಚುನಾವಣೆ ನಡೀತು. ನಾನು ಅವರು ಬಂದು ನಮ್ಮ ಮುಖಂಡರೆಲ್ಲ ಸೇರಿದ್ದು, ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಕಾಂಗ್ರೆಸ್, ದಳ, BJP ಎಲ್ಲ ಸೇರಿದ್ದು. ಅವ್ರ ಹತ್ರ ಬಂದಿದ್ದರೆ ನನಗೇನು, ಐ ಆಮ್ ನಾಟ್ ದ ಆಸ್ಪಿರೆಂಟ್ ಫಾರ್ ಎನಿ ಪೋಸ್ಟ್, ಐ ಆಮ್ ರೆಡಿ ಟು ಲೀವ್ ಮೈ ಡೈರೆಕ್ಟರ್ಶಿಪ್ ಟು ಎನಿ ಪರ್ಸನ್ ಅಂತ ನಾನು ಭಾಳ ರಿಕ್ವೆಸ್ಟ್ ಮಾಡಿದೆ, ಭಾಳ ಪ್ರಯತ್ನಪಟ್ಟೆ. ಆದ್ರೂ ಅವ್ರು ಯಾರೂ ಬರೆದಿದ್ದಕ್ಕೆ ಚುನಾವಣೆ ನಡೆಯಿತು. ಹೇಳ್ಬೇಕಂತಂದರೆ ಯಾವುದೋ ಒಂದು ಸಹಕಾರಿ ತತ್ವಗಳಿಗೆ ವಿರುದ್ಧವಾಗಿರೋ ಮುಖಾಂತರ ಕೆಲವರು ಇದು ಮಾಡಿ ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಚುನಾವಣೆ ನಡೆಯಿತು. ಆದರೆ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತಂದರೆ ಈ ಜಯ ನನ್ನದೊಬ್ಬಂದೇ ಅಲ್ಲ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರದವರು ಹಾಗೂ ಮತ್ತು ಕಾಂಗ್ರೆಸ್ಸು, ದಳ, BJP ಎಲ್ಲರೂ ಸೇರಿ ನನಗೆ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮದು ಪಕ್ಷ ಇಲ್ಲ. ಹೇಳ್ಬೇಕಂತಂದರೆ ಜಸ್ಟ್ ನನಗೋಸ್ಕರ ಎಲ್ಲರೂ ದುಡಿದಿದ್ದಾರೆ. ಅವ್ರಿಗೆ ನಾನೆಲ್ಲ ಭಾಳ ಚಿರಋಣಿಯಾಗಿರ್ತೀನಿ. ಮತ್ತು ಬ್ಯಾಂಕ್ನಲ್ಲಿ ನನ್ನ ಪರವಾಗಿ ಹೇಳ್ಬೇಕಂತಂದರೆ ನಾನು ಬ್ಯಾಂಕ್ನಲ್ಲಿ ನಾನೊಬ್ಬ ಡೈರೆಕ್ಟರ್ ಆಗಿರ್ತೀನಿ. ಮತ್ತು ಬ್ಯಾಂಕಿನ ಹಿತದೃಷ್ಟಿಯಿಂದ ಯಾವುದೇ ಒಂದು ಬ್ಯಾಂಕನ್ನು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ಆಗೋ ಅಧ್ಯಕ್ಷರಿಗಿರ್ಬೋದು, ಉಪಾಧ್ಯಕ್ಷರಿಗಿರ್ಬೋದು ಎಲ್ರಿಗೂ ನಾನು ಸಹಕಾರ ಕೊಡ್ತೀನಿ. ಮತ್ತು ಬ್ಯಾಂಕು ಇನ್ನೂ ಏಳಿಗೆ ಆಗಿ ಯಾಕಂತಂದರೆ 3% ಬಡ್ಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ ಇಲ್ಲಿ. ಯಾಕಂತಂದರೆ ರೈತರಿಗೆ ಇದು ಓನ್ಲಿ ಕೋಆಪರೇಟಿವ್ ಮುಖಾಂತರ ನಬಾರ್ಡ್ ಸಂಸ್ಥೆ ಅಂತ ಒಂದಿದೆ ಸಂಸ್ಥೆ. ಆ ಸಂಸ್ಥೆಯಿಂದಲೇ ನಮಗೆ ಸಾಲ ಇದೆಲ್ಲ ಬರೋದು. ನಬಾರ್ಡ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು ಚೌಧರಿ. ಇನ್ನು ಇದೇ ವೇಳೆ ಆಯ್ಕೆಯಾದ ಕಂಚಗನಹಳ್ಳಿ ಗೋವಿಂದಪ್ಪನವರನ್ನು JDSನ ಮಾಜಿ ಶಾಸಕರಾದ KM ತಿಮ್ಮರಾಯಪ್ಪ ಅಭಿನಂದಿಸಿ ಮಾತನಾಡಿದ್ದಾರೆ. ಇದು ನಮ್ಮ ಪಾವಗಡದ ಒಂದು PCRD ಬ್ಯಾಂಕ್ಗೆ ಸ್ಪರ್ಧಾಗಳಿಗೆಲ್ಲ ನಾವು ಮನವಿ ಮಾಡಿ ಬ್ಯಾಂಕಿನ ಹಿತದೃಷ್ಟಿಯಿಂದ ಎಲ್ಲರೂ ಹಿಂದೆ ಸರಿದು ಕೆಲವರು ಮಾತ್ರ ಆಯ್ಕೆ ಮಾಡಿ ಇದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಕೆಲವ್ರನ್ನ ನಾವು ನಿರ್ದೇಶಕರನ್ನ ಆಯ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ತೀರ್ಮಾನ ಮಾಡಿದ್ವಿ. ಆ ಪ್ರಕಾರವಾಗಿ 3 ಹೋಬಳಿಯಲ್ಲೂ ಕೂಡ ಎಲ್ಲ ಯುನಾನಿಮಸ್ ಆಗಿ ಆಯ್ಕೆ ಆದವು. ಇಲ್ಲೂ ಸಹ 2 ಸ್ಥಾನಗಳು ಆಯ್ಕೆ ಆಗಿದ್ದವು ಯುನಾನಿಮಸ್ ಆಗಿ. ಉಳಿದ ಒಂದೇ ಒಂದು ಜನರಲ್ ಸ್ಥಾನನ ಅದಕ್ಕೆ 3 ಜನ ಪೈಪೋಟಿ ನಡೆಸ್ತಕ್ಕಂಥ ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಮಗೆ 3 ಜನ ಅಭ್ಯರ್ಥಿಗಳು ನಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳೇ. ಆದರೆ ನಾವು ಬೆಂಬಲಿಸಿದ್ದು ನಮ್ಮ ಗೋವಿಂದಪ್ಪ ಅವ್ರನ್ನ ನಾವು ಬೆಂಬಲಿಸಿದ್ವಿ. ಎಲ್ಲರ ನಿರೀಕ್ಷೆಯಂತೆ ಗೋವಿಂದಪ್ಪ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ಬ್ಯಾಂಕ್
ಇನ್ನು ಈ ಒಂದು ಚುನಾವಣಾ ಸಂದರ್ಭದಲ್ಲಿ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಎನ್ ಶೇಷಗಿರಿ, JDSನ ಮುಖಂಡರಾದ ರಾಜಶೇಖರ್ ಪೆದ್ದಾರೆಡ್ಡಿ, TP ಮಾಜಿ ಅಧ್ಯಕ್ಷರಾದ ರಾಮಾಂಜರೆಡ್ಡಿ, ತಾಲೂಕು JDS ಅಧ್ಯಕ್ಷ NA ಈರಣ್ಣ, ಮುಖಂಡರಾದ ತಾಳೆಮರದಳ್ಳಿ ನರೇಶ್, ನರಸಿಂಹಮೂರ್ತಿ, ಮಂಜುನಾಥ್ ಚೌಧರಿ, ಈರಣ್ಣ, ಬಲರಾಮರೆಡ್ಡಿ, ಆಗ್ಬಂಡೆ ಗೋಪಾಲ್, ಬೆಡ್ಕಲ್ ಶಾಂತಿ, ದೇವರಾಜ್ ಮತ್ತಿತರರು ಮುಖಂಡರುಗಳು ಹಾಜರಿದ್ದರು. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಪಾವಗಡ ಪಟ್ಟಣದ ಗುರುಭವನ ಆವರಣದಲ್ಲಿ ಭಾನುವಾರ ಸಂಜೆ 7 ಗಂಟೆಗೆ ಸರಿಯಾಗಿ ನವೋದಯ ಹವ್ಯಾಸಿ ಕಲಾ ಸಂಘದ ವತಿಯಿಂದ 8ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಂಗೀತ ರಸಸಂಚಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಆಗಮಿಸಬೇಕೆಂದು ಸಂಘದ ಅಧ್ಯಕ್ಷರಾದ ಶಿಕ್ಷಕರು ಆದ ಈರಣ್ಣನವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 2025 ಭಾನುವಾರ ಸಂಜೆ 7 ಗಂಟೆಗೆ ಗುರುಭವನದ ಆವರಣದಲ್ಲಿ ಸಂಗೀತ ರಸಸಂಚಯ ಕಾರ್ಯಕ್ರಮ, ಕನ್ನಡ ಹಳೆಯ ಚಿತ್ರಗೀತೆಗಳು, ತೆಲುಗಿನ ಚಿತ್ರಗೀತೆಗಳೊಂದಿಗೆ ಅದ್ಭುತವಾಗಿರ್ತಕ್ಕಂಥ ಏಕಪಾತ್ರ ಅಭಿನಯಗಳು ಹಾಗೂ ಭರತನಾಟ್ಯದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 8ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಸಂಘವನ್ನು ಪ್ರೋತ್ಸಾಹಿಸಿ ಕಲೆಗೆ ಬೆಲೆ ಕೊಟ್ಟು ಕಲೆಯನ್ನು ಉಳಿಸಬೇಕೆಂದು ತಮ್ಮೆಲ್ಲರಲ್ಲಿ ನಾವು ಸಂಘದ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.